ಒಂದು ಸಿಗರೆಟಲ್ಲಿ ಸುಮಾರು 7,000 ಕೆಮಿಕಲ್ಸ್ ಇರುತ್ತೆ. ಜಗತ್ತಲ್ಲೇ ಲಂಗ್ ಕ್ಯಾನ್ಸರ್ ಮೋಸ್ಟ್ ಕಾಮನ್, ನಂಬರ್ 1 ಇನ್ ದಿ ವರ್ಲ್ಡ್. ಸುಮಾರು 17% ಇಂಡಿಯಾದಲ್ಲಿ ಮೇಲ್ಸ್ ಆರ್ ಸ್ಮೋಕರ್ಸ್. ಮತ್ತು ಜಗತ್ತಲ್ಲೇ COPD ಅಂದರೆ ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಇಶ್ಯೂಸ್, ಅದರಿಂದ ಸಾಯ್ತಕ್ಕಂಥ ಜನ ಜಗತ್ತಲ್ಲೇ ನಂಬರ್ 3. ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದು ಹಿಂಡ್ತಾರಲ್ಲ, ಅದು ಲಂಗ್ಸ್ ಬ್ಲ್ಯಾಕ್ ಕಲರ್, ಅದು ನಿಜ. ಎಷ್ಟೋ ಜನ ನನ್ನ OPDಗೆ ಬರ್ತಾರೆ, ಸರ್ 10 ವರ್ಷ ಆಯಿತು ಬಿಟ್ಟು, 15 ವರ್ಷ ಆಯಿತು ಬಿಟ್ಟು. ಸೊ ಅದು ಏನು ಡ್ಯಾಮೇಜ್ ಮಾಡಿರುತ್ತೆ ಅದು ಪರ್ಮನೆಂಟ್. ಯಾರೋ ಫಾರಿನ್ಗೆ ಹೋಗಿ ಟಾರ್ ತೆಗೆಸ್ಕೊಂಬರ್ತಾರೆ, ಲಂಗ್ಸ್ ಕ್ಲೀನ್ ಮಾಡ್ಕೊಂಬರ್ತಾರೆ, ಅದೆಲ್ಲ ಸುಳ್ಳು. ಈ ಟೆಂಪರರಿ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ದೇ ವೋಂಟ್ ಮೈಂಡ್ ಲಾಂಗ್ ಟರ್ಮ್ ರಿಸ್ಕ್ಸ್. ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಮತ್ತು ರೆಸ್ಟ್ಲೆಸ್ ಆಗೋದು, ಮೆಂಟಲ್ ಅನ್ಸ್ಟೆಬಿಲಿಟಿ ಬರೋದು. ಒಂದು ಸಿಂಪಲ್ ಟೆಸ್ಟ್ ಬರುತ್ತೆ, PFT ಆರ್ ಸ್ಪೈರೋಮೆಟ್ರಿ ಅಂತ. ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಮೋಕಿಂಗಿಂದ ಲಂಗ್ಸ್ ಎಷ್ಟು % ಎಫೆಕ್ಟ್ ಆಗಿದೆ. ಸ್ಮೋಕಿಂಗಿಂದ ಎಫೆಕ್ಟ್ ಆಗಿರೋ ಲಂಗ್ ಕಂಡೀಷನ್ ಒಂದು ಸತಿ ಅದು ಡ್ಯಾಮೇಜ್ ಆದರೆ ಮತ್ತೆ ಅದಕ್ಕೆ ಇಂಪ್ರೂವ್ ಆಗೋದಿಲ್ಲ, ಅದು ಪರ್ಮನೆಂಟ್. ಸ್ಟ್ರೆಸ್ ಇದೆ ತುಂಬ, ಎಜುಕೇಷನಲ್ ಸ್ಟ್ರೆಸ್, ಎಕ್ಸಾಮ್ ಸ್ಟ್ರೆಸ್, ಫೈನಾನ್ಷಿಯಲ್ ಸ್ಟ್ರೆಸ್, ಪೇರೆಂಟ್ ಸ್ಟ್ರೆಸ್, ರಿಲೇಷನ್ಶಿಪ್ ಸ್ಟ್ರೆಸ್ಸಿಂದ ಸ್ಮೋಕಿಂಗ್ ಕಂಟಿನ್ಯೂ ಆಗ್ಬಿಡುತ್ತೆ. ಇಷ್ಟು ಮೂವಿಗಳಲ್ಲಿ ಸ್ಮೋಕ್ ಮಾಡೋದು ಹೀರೋಸ್ ನಿಲ್ಲಿಸ್ಬೇಕು. ಅವ್ನು ಹಂಗೆ ಸ್ಮೋಕ್ ಮಾಡ್ದ, ನಾನು ಅವನ ಥರನೇ ಸ್ಮೋಕ್ ಮಾಡ್ತೀನಿ ಸ್ಟೈಲಾಗಿ. ಸ್ಮೋಕ್ ಮಾಡದೇ ಇದ್ದರೆ ಏನೋ ನೀನು ಸ್ಮೋಕ್ ಮಾಡಲ್ವೇನೋ ಆಡ್ಕೊಳ್ಳೋದು. ಕ್ವಿಟ್ ಸ್ಮೋಕಿಂಗ್ ಬಿಫೋರ್ ಸ್ಮೋಕಿಂಗ್ ಕ್ವಿಟ್ಸ್ ಯುವರ್ ಲೈಫ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ತಂಬಾಕು ಅಥವಾ ಟೊಬ್ಯಾಕೋವನ್ನು ಸೇವನೆ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ, ಅಥವಾ ಇದು ಕ್ಯಾನ್ಸರನ್ನು ಉಂಟು ಮಾಡಬಹುದು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಾಮಾನ್ಯವಾಗಿರುವಂಥ ವಿಚಾರ. ಹಾಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಹೆಚ್ಚಾಗಿ ಯುವಕರು ಈ ಟೊಬ್ಯಾಕೋವನ್ನು ಸೇವನೆ ಮಾಡುವಂಥದ್ದು, ಅದರಲ್ಲೂ ಸ್ಮೋಕಿಂಗನ್ನು ಜಾಸ್ತಿ ಮಾಡೋದು ಹೇಗೆ ನಮ್ಮ ಲಂಗ್ಸ್ ಅಥವಾ ನಮ್ಮ ಶ್ವಾಸಕೋಶ, ಅದರ ಜೊತೆಗೆ ನಮ್ಮ ಬ್ರೈನ್ ಆಗಿರ್ಬೋದು, ನಮ್ಮ ಆರ್ಗನ್ಗೆ ಹೇಗೆ ಎಫೆಕ್ಟನ್ನು ಮಾಡುತ್ತೆ, ಅದರಲ್ಲೂ ಪ್ರತಿನಿತ್ಯದ ದೈನಂದಿನ ಜೀವನದ ಮೇಲೆ ಹೇಗೆ ಅದು ಪರಿಣಾಮವನ್ನು ಬೀರುತ್ತೆ, ಈ ಟೊಬ್ಯಾಕೋದಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ವಾ, ಈ ಅಡಿಕ್ಷನ್ ಅನ್ನ ಕಡಿಮೆ ಮಾಡುವಂಥದ್ದು ಹೇಗೆ ಅಥವಾ ಕಂಟ್ರೋಲ್ ಮಾಡೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ KV, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಫೋರ್ಟೀಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಸರ್, ಈಗ ಟೊಬ್ಯಾಕೋ ಅಥವಾ ತಂಬಾಕು ಸೇವನೆ, ಅದರಲ್ಲೂ ಹೆಚ್ಚಾಗಿ ನೋಡೋದಾದ್ರೆ ಸ್ಮೋಕಿಂಗ್ ಯೂತ್ಸ್ ಅಲ್ಲಿ ಜಾಸ್ತಿನೇ ಇರುತ್ತೆ. ಈವನ್ ಆ ಪ್ಯಾಕೆಟ್ ಅಲ್ಲೇ ಬರ್ದಿರುತ್ತೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಬಟ್ ಹಾಗಿದ್ರೂ ಕೂಡ ಜಾಸ್ತಿ ಜನ ಹೆಚ್ಚಿಗೆ ಸ್ಮೋಕ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಗರ್ಲ್ಸ್. ಸೊ ಅದ್ರಲ್ಲಿ ಗೊತ್ತಿದ್ರು ಅದರಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಥವಾ ಸ್ಮೋಕ್ ಮಾಡ್ತಾ ಇದ್ದಾರೆ ಅಥವಾ ಎನಿ ಕೈಂಡ್ ಆಫ್ ಟೊಬ್ಯಾಕೋವನ್ನು ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಅಡಿಕ್ಷನ್ ಅಂತ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಗೊತ್ತಿದ್ದು ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಕ್ಚುಲ್ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ? ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಎಸ್, ವೆರಿ ಗುಡ್ ಕ್ವಶನ್ ಮ್ಯಾಮ್. ಸೊ ಒಂದು ಸಿಗರೆಟಲ್ಲಿ ಸುಮಾರು 7,000 ಕೆಮಿಕಲ್ಸ್ ಇರುತ್ತೆ. ಅದರಲ್ಲಿ ಒಂದು ಕೆಮಿಕಲ್ ನಿಕೋಟಿನ್ ಅಂತ ಕರಿತೀವಿ. ಈ ನಿಕೋಟಿನ್ ಏನು ಮಾಡುತ್ತೆ, ಒಂದು ಪಫ್ ತೊಗೊಂಡಿದ್ದ ತಕ್ಷಣ ರಕ್ತದಲ್ಲಿ ಬೇಗ ಬೆರೆತು ಅದು ಬ್ರೈನ್ಗೆ ವಿತಿನ್ 10 to 20 seconds ರೀಚ್ ಆಗಿ ಆ ಬ್ರೈನಲ್ಲಿ ಒಂದು ಕೆಮಿಕಲ್ ಡೋಪಮೈನ್ ಅನ್ನೋದು ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಈ ಡೋಪಮೈನ್ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಬ್ರೈನ್ ರಿವಾರ್ಡ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡಿ ಸೆನ್ಸ್ ಆಫ್ ರಿಲೀಫ್, ಸ್ಯಾಟಿಸ್ಫ್ಯಾಕ್ಷನ್, ಕಿಕ್, ಕಾಮ್ನೆಸ್, ಒಂಥರ ಬೆಸ್ಟ್ ಫೀಲಿಂಗ್ ಇನ್ ದಿ ವರ್ಲ್ಡ್ ಕೊಡುತ್ತೆ. ಸೊ ಈ ರಿವಾರ್ಡ್ನೆಸ್ಸಿಂದ ಏನು ಮಾಡ್ತಾರೆ ಜನರು, ಈ ಟೆಂಪರರಿ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ದೇ ವೋಂಟ್ ಮೈಂಡ್ ಲಾಂಗ್ ಟರ್ಮ್ ರಿಸ್ಕ್ಸ್. ಕ್ಯಾನ್ಸರ್ ಅಲ್ವಾ ತುಂಬ ದಿನ ಆಗುತ್ತೆ, ತುಂಬ ವರ್ಷಗಳಾಗುತ್ತೆ, ಇವಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಈ ಟೆಂಪರರಿ ಫೀಲಿಂಗ್ಗೋಸ್ಕರ ಇಂಜೂರಿಯಸ್ ಟು ಹೆಲ್ತ್ ಇದ್ರೂ ಕೂಡ ಅವರು ಸ್ಮೋಕ್ ಮಾಡ್ತಾರೆ. ಸೊ ಈ ನಿಕೋಟಿನ್ ಏನು ಮಾಡುತ್ತೆ, ಇವೆಂಚುಯಲಿ ಅಡಿಕ್ಷನ್ ಮಾಡಿಬಿಡುತ್ತೆ. ಸೊ ಯಾರು ಸ್ಮೋಕ್ ಮಾಡ್ತಾರೆ ಆ ನಿಕೋಟಿನ್ ಮೇಲೆ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಎಫೆಕ್ಟ್ ಏನೇ ಇರಲಿ, ಬಟ್ ಈ ಮೊಮೆಂಟಲ್ಲಿ ನನಗೆ ಖುಷಿ ಸಿಗಬೇಕು ಅಥವಾ ರಿಲೀಫ್ ಸಿಗಬೇಕು ಅನ್ನೋ ಥರದೊಂದು ಥಾಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಒಳ್ಳೇದಲ್ಲ ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಕಾಮನ್ ಆಗಿ ಲಂಗ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಥವಾ ಅದರಲ್ಲೂ ಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದರಲ್ಲೂ ಸ್ಮೋಕಿಂಗ್ ಇಂದ ಆಗುತ್ತೆ, ಟೊಬ್ಯಾಕೋ ಇಂದ ಆಗುತ್ತೆ ಅಂತ. ಸೊ ಅದನ್ನ ಹೊರತುಪಡಿಸಿಯೂ ಕೂಡ ಇದು ನಮ್ಮ ಬ್ರೈನ್ ಮೇಲೆ ಹೇಗೆ ಎಫೆಕ್ಟ್ ಅನ್ನ ಮಾಡುತ್ತೆ ಡಾಕ್ಟರ್? ಎಸ್, ಸೊ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಬಂದರೆ ಬ್ರೈನ್ ಫಾಗ್ ಅಂತ ಕರಿತೀವಿ. ಈಗ ಕಾಮನ್ ಆಗಿರೋಂಥ ಒಂದು ಕಂಡೀಷನ್. ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಮತ್ತೆ ರೆಸ್ಟ್ಲೆಸ್ ಆಗೋದು, ಮೆಂಟಲ್ ಅನ್ಸ್ಟೆಬಿಲಿಟಿ ಬರೋದು, ಮತ್ತೆ ಸ್ಟ್ರೋಕ್. ಸೊ ಬ್ರೈನ್ ಅಲ್ದೇನೆ ಹಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ಲಡ್ ವೆಸಲ್ಸ್ ಅಂದರೆ ರಕ್ತನಾಳಗಳ ಮೇಲೆ ಎಫೆಕ್ಟ್ ಆಗುತ್ತೆ,
ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೀವಿ, ಸ್ಟ್ಯಾಮಿನಾ ಕಮ್ಮಿ ಮಾಡುತ್ತೆ, ಇನ್ಫರ್ಟಿಲಿಟಿ ಮಕ್ಕಳಿಗಾಗದೇ ಇರೋ ಕಾರಣ ಮೇನ್ ರೀಸನ್ ಸ್ಮೋಕಿಂಗ್, ಇನ್ಫರ್ಟಿಲಿಟಿ, ಮತ್ತೆ ಈಸೋಫೇಜಿಯಲ್ ಕ್ಯಾನ್ಸರ್ ಅಂದರೆ ಅನ್ನನಾಳದ ಕ್ಯಾನ್ಸರ್, ಬ್ಲ್ಯಾಡರ್ ಕ್ಯಾನ್ಸರ್. ಜಗತ್ತಲ್ಲೇ ಲಂಗ್ ಕ್ಯಾನ್ಸರ್ ಮೋಸ್ಟ್ ಕಾಮನ್, ನಂಬರ್ 1 ಇನ್ ದಿ ವರ್ಲ್ಡ್, ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ದಿ ವರ್ಲ್ಡ್. ಮತ್ತೆ ಜಗತ್ತಲ್ಲೇ COPD ಅಂದರೆ ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಇಶ್ಯೂಸ್, ಅದರಿಂದ ಸಾಯ್ತಕ್ಕಂಥ ಜನ ಜಗತ್ತಲ್ಲೇ ನಂಬರ್ 3. ಓಕೆ, ಸೊ ಅಷ್ಟು ಎಫೆಕ್ಟನ್ನು ಮಾಡುತ್ತೆ ಅದು. ಬಟ್ ಹಾಗಿದ್ರೂ ಕೂಡ ಗೊತ್ತಿದ್ರೂ ಕೂಡ ತುಂಬ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಸ್ಲೀಪ್ ಅಥವಾ ನಮ್ಮ ನಿದ್ದೆ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ, ಯಾಕಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ ನನಗೆ ಡೇ ಟೈಮಲ್ಲಿ ಏನೋ ಸ್ವಲ್ಪ ಡ್ರೌಸಿ ಫೀಲಿಂಗ್ ಆಗ್ತಾ ಇದೆ, ನಿದ್ದೆ ಬಂದಂಗೆ ಆಗ್ತಾ ಇದೆ ಅಂದಾಗ ಒಂದು ದಮ್ ಹೊಡೆದ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಇನ್ನು ಕೆಲವರಿಗೆ ನೈಟ್ ಟೈಮಲ್ಲಿ ಸ್ಮೋಕ್ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಸೊ ನಿಜವಾಗಿಯೂ ಹೌದಾ ಇದು ಅಂತ? ಸೊ ಇದು ನಿಕೋಟಿನ್ ಅನ್ನೋದು ಬ್ರೈನ್ ಸ್ಟಿಮ್ಯುಲೆಂಟ್. ಸೊ ಟೆಂಪರರಿಲಿ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗುತ್ತೆ, ಇದು ಡಿಪ್ರೆಷನ್ ಮಾಡುತ್ತೆ. ಸೊ ನಿದ್ದೆ ಮೇಲೆ ಪರಿಣಾಮ ಅಂದರೆ ಜನರಿಗೆ ಡೀಪ್ ಸ್ಲೀಪ್ಗೂ ಹೋಗಲ್ಲ, ಮತ್ತೆ ಸ್ಲೀಪ್ ಕ್ವಾಲಿಟಿ ಸರಿ ಬರೋದಿಲ್ಲ, ಮತ್ತೆ ಮತ್ತೆ ಎದೊಳೋದು ಅದೆಲ್ಲ ಆಗುತ್ತೆ. ಸೊ ನಿಕೋಟಿನ್ ಅನ್ನೋದು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಸ್ಲೀಪ್ನ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಓಕೆ, ಬಟ್ ಅವ್ರಿಗೆ ಗೊತ್ತಿರಲ್ವಾ, ಲೈಕ್ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಬಟ್ ಡೀಪ್ ಸ್ಲೀಪಿಗೆ ಹೋಗಿರಲ್ಲ ಅಂತ. ಎಸ್, ಅದು ಫೇಕ್ ಫೀಲಿಂಗ್. ಓಕೆ, ಅದೇ ಕೆಲವ್ರು ನಿದ್ದೆ ಬರಲ್ಲ ಅಥವಾ ನಿದ್ದೆ ಬರಬೇಕು ಅಂತ ತಗೋತಾರಲ್ವಾ, ಅದು ನಿಜವಾಗಿಯೂ ಟ್ರೂ ಆಗಿರುತ್ತಾ ಅಂತ? ಅಂದರೆ ಟೆಂಪರರಿ ರಿಲ್ಯಾಕ್ಸ್ ಅಷ್ಟೇ ಕೊಟ್ಟಿರುತ್ತೆ ಅಂತ. ಓಕೆ, ಸೊ ಇನ್ ಲಂಗ್ ಕ್ಯಾನ್ಸರ್ ಅಂತ ಬಂದಾಗ ಲಂಗ್ಸ್ ಮೇಲೆ ಹೇಗೆ ಎಫೆಕ್ಟನ್ನು ಮಾಡುತ್ತೆ? ಬಿಕಾಸ್ ನೀವು ಪಲ್ಮನಾಲಜಿಸ್ಟ್ ಆಗಿರೋದ್ರಿಂದಾಗಿ ಯು ಆರ್ ದ ಸೂಟೇಬಲ್ ಪರ್ಸನ್ ಅಂತ ಹೇಳ್ಬೋದು. ಸೊ ಸ್ಪೆಷಲಿ ಲಂಗ್ಸ್ ವಿಚಾರದಲ್ಲಿ ಇದು ಹೇಗೆ ಎಫೆಕ್ಟನ್ನು ಮಾಡುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲೇ ನಾವು ಸ್ಮೋಕ್ ಮಾಡಿದಾಗ ಅದು ಎಫೆಕ್ಟನ್ನು ಬೀರುತ್ತೆ. ಯಾಕಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ಟಿ ವಿಲಿ ನೋಡಿದಾಗ ಲಂಗ್ಸಿಂದ ಕ್ಯಾನ್ಸರ್ ಬರುತ್ತೆ ಅಂದಾಗ ಅದು ಒಂದು ಇಮೇಜ್ ತೋರಿಸ್ತಾರೆ, ಲಂಗ್ಸನ್ನು ಫುಲ್ ಹಿಂಡೋದು, ಡಾರ್ಕ್ ಆಗಿ ಏನೋ ಒಂದು ಲಿಕ್ವಿಡ್ ಬರುತ್ತೆ ಅನ್ನೋದು. ಇಟ್ಸ್ ಜಸ್ಟ್ ಒಂದು ಇಮೇಜ್ ಅನ್ನೋ ಥರ ಇರುತ್ತೆ. ಬಟ್ ಆದರೂ ಒಂದು ಕ್ವಶನ್ ಬರುತ್ತೆ ನಮಗೆ, ಮೇ ಬಿ ಲಂಗ್ಸ್ ಇಷ್ಟು ಕಪ್ಪಾಗುತ್ತಾ, ಸ್ಮೋಕ್ ಮಾಡಿದ್ರೆ ಲಂಗ್ಸ್ ಒಳಗಡೆ ಇಷ್ಟೆಲ್ಲ ಡ್ಯಾಮೇಜ್ ಆಗುತ್ತಾ ಅಂತ. ಸೊ ಶ್ವಾಸಕೋಶದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಸೊ ಗ್ರ್ಯಾಜುವಲಿ ಆಗುತ್ತಾ ಅಥವಾ ಹೇಗೆ ಅಂತ? ಎಸ್, ವೆರಿ ಗುಡ್ ಕ್ವಶನ್. ಸೊ ಸ್ಮೋಕಿಂಗ್ ಡೇ 1 ಫಸ್ಟ್ ಸಿಗರೇಟಿಂದನೇ ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಎಷ್ಟೋ ಜನ ನನ್ನ OPDಗೆ ಬರ್ತಾರೆ, ಸರ್ 10 ವರ್ಷ ಆಯಿತು ಬಿಟ್ಟು, 15 ವರ್ಷ ಆಯಿತು ಬಿಟ್ಟು. ಸೊ ಅದು ಏನು ಡ್ಯಾಮೇಜ್ ಮಾಡಿರುತ್ತೆ ಅದು ಪರ್ಮನೆಂಟ್, ಅದು ಹೋಗೋದಿಲ್ಲ. ಓಕೆ, ಸೊ ಇನಿಷಿಯಲಿ ಏನಾಗುತ್ತೆ, ಸ್ಮೋಕಲ್ಲಿ ಸುಮಾರು 7,000 ಕೆಮಿಕಲ್ಸಲ್ಲಿ 250ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಇರುತ್ತೆ, ಅಂದರೆ ಕ್ಯಾನ್ಸರ್ ಕಾಸ್ ಮಾಡೋವಂಥ ಏಜೆಂಟ್ಸ್ ಇರುತ್ತೆ. ಸೊ ನಾವು ಸ್ಮೋಕ್ ಮಾಡಿದಾಗ ನಮ್ಮ ಶ್ವಾಸನಾಳಗಳಲ್ಲಿ ಎಂಟರ್ ಆಗಿ, ನಾರ್ಮಲಿ ನಮ್ಮ ಶ್ವಾಸನಾಳ ಈ ಥರ ಇರುತ್ತೆ, ವೈಡ್ ಆಗಿರುತ್ತೆ. ಸೊ ಸ್ಮೋಕಿಂಗ್ ಮಾಡೋರಿಗೆ ಏನಾಗುತ್ತೆ, ಇದು ಸಣ್ಣ ಆಗುತ್ತೆ. ಸೊ ಈ ಥರ ಏನಕ್ಕಾಗುತ್ತೆ, ಬಿಕಾಸ್ ಆಫ್ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್ ಮತ್ತು ಮ್ಯೂಕಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಈ ಥರ ಆದಾಗ ಕೆಮ್ಮು, ಸಿಕ್ಕಾಪಟ್ಟೆ ಕೆಮ್ಮಿರೋದು, ಕೆಮ್ಮು ನಿಲ್ಲೋದೇ ಇಲ್ಲ, ಕಫ ಬರೋದು, ಮತ್ತು ನಡೆಯುವಾಗ ಉಸಿರು ಕಟ್ಟೋದು. ಸೊ ಎಷ್ಟೋ ಜನ ಪೇಷಂಟ್ ಇಲ್ಲಿಂದ ಅಷ್ಟು ದೂರನೂ ನಡೆಯೋಕ್ಕಾಗಲ್ಲ, ಉಸಿರು ಕಟ್ಟೋದು, ಮತ್ತು ಸ್ಟ್ಯಾಮಿನಾ ಕಮ್ಮಿ ಆಗೋದು, ಸುಸ್ತಾಗೋದು, ಫೆಟೀಗ್, ಟಯರ್ಡ್ನೆಸ್, ಇದೆಲ್ಲ ಸ್ಟಾರ್ಟಿಂಗಲ್ಲಿ. ಇದನ್ನು ನಾವು COPD ಅಂತ ಕರಿತೀವಿ. ಒಂದು ಸಿಂಪಲ್ ಟೆಸ್ಟ್ ಬರುತ್ತೆ, PFT ಆರ್ ಸ್ಪೈರೋಮೆಟ್ರಿ ಅಂತ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಮೋಕಿಂಗಿಂದ ಲಂಗ್ಸ್ ಎಷ್ಟು ಪರ್ಸೆಂಟೇಜ್ ಎಫೆಕ್ಟ್ ಆಗಿದೆ, ಮೈಲ್ಡ್ ಇದೆಯಾ, ಮಾಡರೇಟ್ ಇದೆಯಾ, ಸಿವಿಯರ್ ಇದೆಯಾ ಅಂತ. ಸೊ ಸ್ಮೋಕಿಂಗಿಂದ ಎಫೆಕ್ಟ್ ಆಗಿರೋ ಲಂಗ್ ಕಂಡೀಷನ್ ಒಂದು ಸತಿ ಅದು ಡ್ಯಾಮೇಜ್ ಆದರೆ ಮತ್ತೆ ಅದಕ್ಕೆ ಇಂಪ್ರೂವ್ ಆಗೋದಿಲ್ಲ, ಅದು ಪರ್ಮನೆಂಟ್. ಸ್ಮೋಕಿಂಗ್ ಕಾಸಸ್ ಇರ್ರಿವರ್ಸಿಬಲ್ ಲಂಗ್ ಡ್ಯಾಮೇಜ್, ಅದು ರಿವರ್ಸ್ ಆಗಲ್ಲ. ಯಾರೋ ಫಾರಿನ್ಗೆ ಹೋಗಿ ಟಾರ್ ತೆಗೆಸ್ಕೊಂಬರ್ತಾರೆ, ಲಂಗ್ಸ್ ಕ್ಲೀನ್ ಮಾಡ್ಕೊಂಬರ್ತಾರೆ, ಅದೆಲ್ಲ ಸುಳ್ಳು. ದಟ್ ಈಸ್ ಆಲ್ ಫೇಕ್ ನ್ಯೂಸ್. ಆ ಥರ ಯಾವುದೂ ಆಗೋದಿಲ್ಲ. ಎಸ್, ಈ 250 ಕೆಮಿಕಲ್ಸಲ್ಲಿ ಟಾರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್. ನಾವು ಎಷ್ಟೋ ಜನ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಪೇಷಂಟ್ಸಲ್ಲಿ ಸ್ಮೋಕಿಂಗ್ ಮಾಡಿರೋ ಲಂಗ್ಸ್ ನೋಡಿದ್ರೆ ಫುಲ್ ಕಪ್ಪಾಗಿರುತ್ತೆ, ಅದು ನಿಜ. ಸೊ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದು ಹಿಂಡ್ತಾರಲ್ಲ, ಅದು ಲಂಗ್ಸ್ ಬ್ಲ್ಯಾಕ್ ಕಲರ್, ಅದು ನಿಜ. ದಟ್ ಈಸ್ ಟಾರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್. ಅದು ಬಿಟ್ಟರೆ ಫಾರ್ಮಾಲ್ಡಿಹೈಡ್ ಇದೆ, ಮತ್ತು ಹೆವಿ ಮೆಟಲ್ ಕಾಂಪೌಂಡ್ಸ್ ಇರುತ್ತೆ, ಅಸಿಟೈಲ್ಸ್ ಇರುತ್ತೆ. ಸೊ ಇದೆಲ್ಲ ಕೆಮಿಕಲ್ಸು ಲಂಗ್ಸ್ನ ಡ್ಯಾಮೇಜ್ ಮಾಡುತ್ತೆ, ಇರ್ರಿವರ್ಸಿಬಲ್ ಡ್ಯಾಮೇಜ್. ಓಕೆ, ಸೊ ಅದಕ್ಕೇನೆ ಸೊಲ್ಯೂಷನ್ ಅನ್ನೋ ಥರದ್ದು ಏನು ಇಲ್ಲ, ಕ್ವಿಟ್ಟಿಂಗ್ ಒಂದೇ ಸೊಲ್ಯೂಷನ್. ಓಕೆ, ಬಟ್ ಒಂದ್ಸತಿ ಸ್ಮೋಕ್ ಮಾಡಿದಿದ್ರೆ, ಈಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಅವರಿಗೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಅಂತ. ಹೆವಿ ಸ್ಮೋಕರ್ಸ್ ಇವಾಗ ಯಾರ್ಯಾರು 1 ಪ್ಯಾಕೆಟ್ 2 ಪ್ಯಾಕೆಟ್ 3 ಪ್ಯಾಕೆಟ್ ಮೋರ್ ದನ್ 10 years 15 years 20 years ಸೇದಿರ್ತಾರೆ, ಅದು ಎಫೆಕ್ಟ್ ಇರುತ್ತೆ.
ಓಕೆ ಓಕೆ. ಸೊ ಯಂಗ್ಸ್ಟರ್ಸ್ ಈಗ ಜಾಸ್ತಿ ಸ್ಮೋಕ್ ಮಾಡ್ತಾರೆ, ಅದರಲ್ಲೂ ಹುಡುಗಿರಿಗೂ ಕೂಡ ಇದರಲ್ಲಿ ಸಮಾನತೆ ಅನ್ನೋದು ಬಂದ್ಬಿಟ್ಟಿದೆ. ಸೊ ಹಾಗಿದ್ರೆ ಯಂಗ್ ಏಜಲ್ಲಿ ಸ್ಮೋಕ್ ಮಾಡುವಂಥದ್ದು ಇನ್ ದ ಲಾಂಗ್ ಟರ್ಮಲ್ಲಿ ಏಜ್ ಆಗ್ತಾ ಆಗ್ತಾ ಅವರಿಗೆ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬರಬಹುದು, ಅಥವಾ ಬಾಡಿಯಲ್ಲಿ ಏನು ಚೇಂಜಸ್ ಕಾಣಿಸ್ಕೋಬಹುದು, ಸಿಂಪ್ಟಮ್ಸ್ ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಇರುತ್ತಾ ಅಂತ? ಎಸ್. ಸೊ ಮೋಸ್ಟ್ ಕಾಮನ್ ನನಗೆ ಬರೋ ಪೇಷಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಯಂಗ್ ಏಜಲ್ಲಿ. ಯಾರು ಕೂಡ 40 ವರ್ಷ ಅಥವಾ 50 ವರ್ಷ ಆದಮೇಲೆ ವೆರಿ ರೇರ್ ತುಂಬ ಸ್ಟಾರ್ಟ್ ಮಾಡೋದು. ಬಿಕಾಸ್ ಯಾಕೆ ಅಂದರೆ ಪಿಯರ್ ಪ್ರೆಷರ್. ಸೊ ಪಿಯರ್ ಪ್ರೆಷರ್ ಇಂದ ಒತ್ತಡದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ, ತಗೊಳ್ಳೋ ಚೆನ್ನಾಗಿ ಅನ್ಸುತ್ತೆ, ಒಂದು ಕಂಪ್ನಿ ಕೊಡಬೇಕು ಅಂತ ಎಲ್ಲಾನು. ಇಟ್ ವಿಲ್ ಸ್ಟಾರ್ಟ್ ವಿತ್ 1 ಸಿಗರೆಟ್, ಆಮೇಲೆ ಅದು ಚೈನ್ ಸ್ಮೋಕಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಅಪ್ ಟು 25 ಇಯರ್ಸ್ ನಮ್ಮ ಬ್ರೈನಿನ ಡೆವಲಪ್ಮೆಂಟ್ ಫೇಸಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಈ ಪಿಯರ್ ಪ್ರೆಷರ್ ಒಳಗಾಗಿ ಅಡಿಕ್ಟ್ ಆಗಿಬಿಡ್ತಾರೆ, ಬೇಗ ಡಿಪೆಂಡ್ ಆಗಿಬಿಡ್ತಾರೆ. ಸೊ ಅದು ಸ್ಟ್ರೆಸ್ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸ್ಟ್ರೆಸ್ ಇದೆ ತುಂಬ, ಎಜುಕೇಷನಲ್ ಸ್ಟ್ರೆಸ್, ಎಕ್ಸಾಮ್ ಸ್ಟ್ರೆಸ್, ಫೈನಾನ್ಷಿಯಲ್ ಸ್ಟ್ರೆಸ್, ಪೇರೆಂಟ್ ಸ್ಟ್ರೆಸ್, ರಿಲೇಷನ್ಶಿಪ್ ಸ್ಟ್ರೆಸ್ಸಿಂದ ಸ್ಮೋಕಿಂಗ್ ಕಂಟಿನ್ಯೂ ಆಗಿಬಿಡುತ್ತೆ. ಓಕೆ. ಸೊ ಕ್ವಾಲಿಟಿ ಆಫ್ ಲೈಫನ್ನು ಹೇಗೆ ಡಿಕ್ರೀಸ್ ಮಾಡುತ್ತೆ ಇದು ಅಂತ? ಎಸ್. ಸೊ ಸ್ಮೋಕಿಂಗ್ ಮಾಡೋರ್ಗೆ ಏನಾಗುತ್ತೆ, ತುಂಬ ಸ್ಟ್ಯಾಮಿನಾ ಕಮ್ಮಿ ಆಗುತ್ತೆ, ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮತ್ತು ಫಿಟೀಗ್ ಟಯರ್ಡ್ನೆಸ್ ಬರುತ್ತೆ, ನಡೆಯುವಾಗ ಸುಸ್ತು ಅನ್ಸೋದು. ಅಯ್ಯೋ ಇದೆಲ್ಲ ಏಜ್ ರಿಲೇಟೆಡ್ ಅನ್ಕೊಂತಾರೆ, ಬಟ್ ಅದು ತಪ್ಪು. ಅದು ಏಜ್ ರಿಲೇಟೆಡ್ ಅಲ್ಲ, ಪ್ಯಾಕೇಜ್ ರಿಲೇಟೆಡ್. ಓಕೆ. ಸೊ ಸ್ಮೋಕ್ ಮಾಡಿರೋಂಥ ಎಫೆಕ್ಟ್ ಅದು ಅಂತ. ಓಕೆ. ಸ್ಮೋಕ್ ಮಾಡದೇ ಇದ್ರೆ ನನ್ನ ದಿನಾನೇ ಇನ್ಕಂಪ್ಲೀಟ್ ಅನ್ನೋ ಥರ ಫೀಲ್ ಆಗೋದು, ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋ ಅಂಥದ್ದು, ಇದೆಲ್ಲನೂ ಈಗ ಬ್ರೈನಿಗೂ ಕನೆಕ್ಷನ್ ಇದೆ ಅಂತ ಹೇಳಿದ್ರಿ. ಲೈಕ್ ನೀವೀಗ ಸ್ಮೋಕ್ ಮಾಡಿದ್ರೆ ಅದು ಬ್ರೈನಿಗೂ ಎಫೆಕ್ಟನ್ನು ಮಾಡುತ್ತೆ ಅಂತ. ಸೊ ಆ ಟೈಮಲ್ಲಿ ಯಾಕೆ ಅವ್ರಿಗೆ ಅಷ್ಟು ಆಂಗ್ಸೈಟಿಯನ್ನು ಉಂಟು ಮಾಡುತ್ತೆ ಒಂದು ವೇಳೆ ಅವ್ರು ಸ್ಮೋಕ್ ಮಾಡಿಲ್ಲ ಅಂತ ಹೇಳಿದ್ರೆ? ಇದರ ಹಿಂದೆ ಇರೋಂಥ ಕಾರಣ ಏನು? ವೆರಿ ಗುಡ್ ಕ್ವಶನ್. ಸೊ ಮೆಜಾರಿಟಿ ಆಲ್ಮೋಸ್ಟ್ 100 ಪೇಷಂಟ್ಸಲ್ಲಿ ಸುಮಾರು 90ಕ್ಕಿಂತ ಹೆಚ್ಚು ಪೇಷಂಟ್ಸು ಕಾರಣ ಕೊಡೋದು ಯಾಕೆ ಸ್ಮೋಕ್ ಮಾಡ್ತಿದ್ದೀನಿ ಅಂತ ಸ್ಟ್ರೆಸ್. ಓಕೆ. ಸೊ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಅದು ನಿಕೋಟಿನ್ ಹೋಗಿ ರಿವಾರ್ಡ್ ಸಿಸ್ಟಮಲ್ಲಿ ಆ್ಯಕ್ಟ್ ಆದಾಗ ಆ ಡೋಪಮಿನ್ ಅನ್ನೋದು ರಿಲೀಸ್ ಆಗುತ್ತಲ್ಲ. ಸೊ ಅದು ಆ ನಿಕೋಟಿನ್ ಕಂಟೆಂಟ್ ಇನ್ ದಿ ಬಾಡಿ 2 ಅವರ್ಸ್ ಮಾತ್ರ ಇರುತ್ತೆ ಬಾಡಿಲಿ. ಸೊ 2 ಅವರ್ಸ್ ಆದಮೇಲೆ ಏನಾಗುತ್ತೆ, ಸ್ವಲ್ಪ ರೆಸ್ಟ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಇರಿಟೇಬಿಲಿಟಿ, ಆಂಗ್ಸೈಟಿ, ಏನೋ ಕಳ್ಕೊಂಡಂಗೆ, ತುಂಬ ಗಡಿಬಿಡಿ ಆಗೋದು, ಸ್ಟ್ರೆಸ್ ಅನ್ನೋದು. ಈ ಟೆಂಪರರಿ ನಿಕೋಟಿನ್ ವಿತ್ಡ್ರಾವಲ್ನ ಅದು ಫೇಕ್ ಸ್ಟ್ರೆಸ್ ಆಗಿ ತೋರಿಸುತ್ತೆ. ಸೊ ಏನು ಮಾಡ್ತೀವಿ, ಹೋಗಿ ಸ್ಮೋಕ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಮತ್ತೆ ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ, ರಿವಾರ್ಡ್ ಸಿಸ್ಟಮ್ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ. ಇದು ಫೇಕ್ ಸೈಕಲ್, ಫೇಕ್ ರಿವಾರ್ಡ್ ಸೈಕಲ್. ಇದೊಂಥರ ಫೇಕ್ ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದಂಗೆ. ಸೊ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ ನಿಕೋಟಿನ್ನೇ, ಸ್ಟ್ರೆಸ್ ಕಮ್ಮಿ ಮಾಡೋದು ನಿಕೋಟಿನ್ನೇ. ಇವೆಂಚುಲಿ ಅದಕ್ಕೆ ಡಿಪೆಂಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಸ್ಮೋಕ್ ಮಾಡಿ ಬಂದ ತಕ್ಷಣ ಸ್ಟ್ರೆಸ್ ಕಮ್ಮಿ ಅನ್ಸೋದು, ಆಂಗ್ಸೈಟಿ ಕಮ್ಮಿ ಅನ್ಸೋದು, ತುಂಬ ಕಾಮ್ ಅನ್ಸೋದು, ಆ ಕಿಕ್ ಅನ್ಸೋದು, ಇದೆಲ್ಲ 2 ಅವರ್ಸ್ ಇರುತ್ತೆ, ಕಮ್ಮಿ ಆಗುತ್ತೆ, ಮತ್ತೆ ಸ್ಮೋಕ್ ಮಾಡ್ತೀವಿ ಆಸ್ ಎ ಚೈನ್ ರಿಯಾಕ್ಷನ್. ಸೊ ಹಾಗಾಗಿ ನಮಗೆ ಆ ಮೊಮೆಂಟ್ಗೆ ರಿಲೀಫ್ ಅಂತ ಅನ್ಸುತ್ತಲ್ಲ, ಅಂದ್ರೆ ಇನ್ಸ್ಟ್ಯಾಂಟ್ ಕಾಮ್ನೆಸ್ ಅನ್ನ ಕೊಡೋ ಅಂಥದಕ್ಕೆ ಇದೇ ಮುಖ್ಯವಾದ ಕಾರಣ ಆಗಿರುತ್ತೆ ಅಂತನಾ? ಓಕೆ. ಆ ನಿಕೋಟಿನ್ ಅನ್ನೋ ಅಂಶನೇ ಮುಖ್ಯ ಕಾರಣ. ಅದೇ ಅಡಿಕ್ಷನ್ ಮತ್ತೆ ಡಿಪೆಂಡೆನ್ಸ್ ಮಾಡೋದು. ಓಕೆ. ಸೊ ಹಾಗಿದ್ರೆ ಈ ಸ್ಮೋಕಿಂಗ್ ಅನ್ನುವಂಥದ್ದು ಅಥವಾ ಟೊಬ್ಯಾಕೊ ಆಗಿರ್ಬೋದು, ಇದು ಬ್ರೈನ್ ಮೇಲೆ ಎಫೆಕ್ಟನ್ನು ಮಾಡುತ್ತೆ, ಕ್ವಾಲಿಟಿ ಆಫ್ ಲೈಫನ್ನು ಡ್ಯಾಮೇಜ್ ಮಾಡುತ್ತೆ, ಅದರ ಜೊತೆಗೆ ನೀವು ಹೇಳ್ದಂಗೆ ಸ್ಲೀಪ್ಗೆ ತುಂಬಾ ಎಫೆಕ್ಟನ್ನು ಉಂಟು ಮಾಡುತ್ತೆ ಅಂತ. ಈಗ ಸ್ಲೀಪ್ ನೀವು ಹೇಳಿದ್ರೆ ಡೀಪ್ ಸ್ಲೀಪ್ ಆಗಲ್ಲ ಅವರಿಗೆ ಅಂತ. ಸೊ ಸ್ಲೀಪ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರಿಗೆ ರಿಲೇಟೆಡ್ ಟು ಅಂದರೆ ಬ್ರೈನ್ ರಿಲೇಟೆಡ್ ಆಗಿರ್ಬೋದು, ಕ್ವಾಲಿಟಿ ಆಫ್ ಲೈಫ್ ಡಿಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಇದೆಲ್ಲ ಕೂಡ ಎಫೆಕ್ಟ್ ಬಗ್ಗೆ ನೀವು ಹೇಳಿದ್ರಿ. ಇನ್ನು ಕೆಲವರು ಹೇಳ್ತಾರೆ ಸ್ಮೋಕಿಂಗಲ್ಲಿ ಸಿಗರೇಟಿಗಿಂತ ಈ ವೇಪಿಂಗ್ ಅದೆಲ್ಲ ಬೆಸ್ಟ್, ಇವಾಗ ಮಾಡರ್ನ್ ಆಗಿ ಬಂದಿರುವಂಥ ಒಂದಿಷ್ಟು ಪ್ರಾಡಕ್ಟ್ಗಳು ಅಂತ ಹೇಳ್ಬೋದು. ನಿಜವಾಗಿಯೂ ಹೌದಾ ಸರ್ ಅಂತ? ಸೊ ಅದು ವೇಪ್ ಏನಿಲ್ಲ, ಅದು ಕಲರ್ಡ್ ಟಾಕ್ಸಿಕ್ ಅಷ್ಟೇ. ಓಕೆ. ಸೊ ವೇಪಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕಲರ್ ವೇಪ್ಸ್ ಇದೆ, ಡಿಫ್ರೆಂಟ್ ಫ್ಲೇವರ್ ವೇಪ್ಸ್ ಇದೆ. ಮೆನಿ ಯೂತ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಯೂಸ್ ಮಾಡ್ತಾರೆ ಅದು ವೇಪ್ ಇವಾಗ. ಬಿಕಾಸ್ ಸ್ಮೋಕಲ್ಲಿ, ಸಿಗರೇಟ್ ಸ್ಮೋಕಲ್ಲಿ ಕ್ಯಾನ್ಸರ್ ಬಂದ್ಬಿಡುತ್ತೆ, ವೇಪಲ್ಲಿ ಕ್ಯಾನ್ಸರ್ ಬರಲ್ಲ ಅಂತ. ಅದು ನಿಜ. ವೇಪಲ್ಲಿ ಕ್ಯಾನ್ಸರ್ ಬರೋದಿಲ್ಲ, ಯಾಕಂದರೆ ಅದರಲ್ಲಿ ಟಾರ್ ಅಥವಾ ಆ ಕೆಮಿಕಲ್ಸ್ ಇರೋದಿಲ್ಲ. ಬಟ್ ಒಂದು ವೇಪಲ್ಲಿ ಏನಿರುತ್ತೆ, ಸುಮಾರು 25 ml ಎಲೆಕ್ಟ್ರಿಕ್ ಲಿಕ್ವಿಡ್ ಇರುತ್ತೆ. ಆ 25 ml ಎಲೆಕ್ಟ್ರಿಕ್ ಲಿಕ್ವಿಡಲ್ಲಿ 1 ml ಅಲ್ಲಿ 50 ಮಿಲಿಗ್ರಾಮ್ ಆಫ್ ನಿಕೋಟಿನ್ ಇರುತ್ತೆ. ಇದು ಆಲ್ಮೋಸ್ಟ್ 10 times ಹೈಯರ್ ದ್ಯಾನ್ ಸಿಗರೇಟ್. ಸೊ ಮೋರ್ ಡಿಪೆಂಡೆನ್ಸ್, ಮೋರ್ ಅಡಿಕ್ಷನ್. ಸೊ ಏನು ಮಾಡ್ತಾರೆ, ವೇಪಲ್ಲಿ ಸ್ಮೆಲ್ ಇರಲ್ಲ, ಎಲ್ಲಿ ಬೇಕೋ ಯೂಸ್ ಮಾಡ್ತಾರೆ. ಅದು ಫ್ಲೇವರ್ಡ್ ಸ್ಮೆಲ್ ಇರುತ್ತೆ, ಒಂಥರ ಇನ್ಸೆನ್ಸ್ ಅಗರಬತ್ತಿ ಸ್ಮೆಲ್ ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ ಸ್ಮೆಲ್ ಸ್ಮೋಕ್ ಮಾಡಿದ್ದಾರೆ ಅಂತ. ಸೊ ಅದು ಎಲ್ಲಿ ಬೇಕಾದರೂ ಸ್ಮೋಕ್ ಮಾಡೋದ್ರಿಂದ ಮತ್ತು ಸ್ಮೆಲ್ ಬರದೇ ಇರೋದ್ರಿಂದ ಸೊ ಯೂತ್ ಏನು ಮಾಡ್ತಾರೆ, ದಿನಕ್ಕೆ 200 ಪಫ್ ಸ್ಮೋಕ್ ಮಾಡೋದು, 500 ಪಫ್ ಸ್ಮೋಕ್ ಮಾಡೋದು,
ಇವೆಂಚುಲಿ ಏನಾಗುತ್ತೆ, ಆ ವೇಪಲ್ಲಿ ಅಲಾಂಗ್ ವಿತ್ ಫ್ಲೇವರಿಂಗ್ ಏಜೆಂಟ್ ಅಸಿಟೈಲ್ಸ್ ಇರುತ್ತೆ, ಮತ್ತು ಗ್ಲಿಸರಿನ್ ಇರುತ್ತೆ, ಮತ್ತು ಪಾಲಿಪ್ರೊಪೆಲಿನ್ ಗ್ಲೈಕಾಲ್ ಇರುತ್ತೆ. ಇದೇನು ಮಾಡುತ್ತೆ, ಲಂಗ್ಸ್ ಡೀಪರ್ ಟಿಶ್ಯೂಗೆ ಹೋಗಿ ಡ್ಯಾಮೇಜ್ ಮಾಡುತ್ತೆ. ಸೊ ಲಂಗ್ಸ್ನ ಒಂಥರ ಪಾಪ್ಕಾರ್ನ್ ಥರ ಮಾಡಿಬಿಡುತ್ತೆ. ಅದನ್ನು ಪಾಪ್ಕಾರ್ನ್ ಲಂಗ್ ಅಂತ ಕರಿತೀವಿ, ಅಥವಾ ಇ ವ್ಯಾಲಿ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಸಿಗರೇಟ್ ವೇಪ್ ಅಸೋಸಿಯೇಟೆಡ್ ಲಂಗ್ ಇಂಜುರಿ, ಎರಡು ಕಡೆ ನಿಮೋನಿಯಾಗಳಾಗ್ಬಿಡುತ್ತೆ. ಓಕೆ. ಎಷ್ಟೋ ಜನ ದಿನಕ್ಕೂ ಒಂದು ವೇಪಲ್ಲಿ ಸುಮಾರು 10,000ದಿಂದ 30,000 ಪಫ್ಸ್ ಬರುತ್ತೆ. ಒಂದೊಂದು ವೇಪ್ ಮುಗಿಸ್ಬಿಡ್ತಾರೆ. ಸೊ ಅಂಥವರು ICUಗೆ ಬರೋದು, ಎಮರ್ಜೆನ್ಸಿಗೆ ಬರೋದು, ಉಸಿರಾಡೋ ತೊಂದರೆ, ಕೆಮ್ಮು, ವಾಯ್ಸ್ ಚೇಂಜ್ ಅದೆಲ್ಲ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಈಗ ಅವರಿಗೆ ಕ್ಯಾನ್ಸರ್ ಬರುವಂಥ ರಿಸ್ಕ್ ಕಮ್ಮಿ ಇರುತ್ತೆ, ಬಟ್ ಈ ಥರ ಹೆಲ್ತ್ ಇಶ್ಯೂಸ್ಗಳು ಬರುತ್ತೆ ಅಂತ. ಓಕೆ. ಕೆಲವ್ರು ಹೇಳ್ತಾರೆ ಡಾಕ್ಟರ್, ಇದೊಂದು ಕ್ಯೂರಿಯಾಸಿಟಿ ಇದೆ, ಸಿಗರೇಟ್ ಅಂದರೆ ಸ್ಮೋಕ್ ಮಾಡಿದವ್ರು ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ರದ್ದು ಲಿಪ್ಸ್ ಬ್ಲ್ಯಾಕ್ ಇರುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗಿ ಹೌದಾ? ಹೇಗೆ ಆ ಥರ ಆಗುತ್ತೆ ಅಂತ? ಸೊ ಅದು ಬಿಕಾಸ್ ಆಫ್ ಟಾರ್ ಮೇಡಮ್. ಲಿಪ್ಸ್ ಬ್ಲ್ಯಾಕ್ ಆಗುತ್ತೆ, ಮತ್ತು ಟೀತ್ ಎಲ್ಲ ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ. ಅದು ಬಿಕಾಸ್ ಆಫ್ ಟಾರ್ ಮತ್ತು ಕಾರ್ಸಿನೋಜ್, ಅದು ನಿಜ. ಓಕೆ. ಸೊ ಹಾಗಾಗಿ ಆ ಥರ ಬ್ಲ್ಯಾಕ್ ಲಿಪ್ಸ್ ಇದ್ದವ್ರು ಆಲ್ಮೋಸ್ಟ್ ಸ್ಮೋಕ್ ಮಾಡ್ತಾರೆ ಅಂತ ಹೇಳೋ ಅಂಥದ್ದು ಟ್ರೂ. ಅಂದರೆ ಲಿಪ್ಸ್ ಬ್ಲ್ಯಾಕ್ ಇದ್ದವ್ರನ್ನೆಲ್ಲಾನು ನಾವು ಆ ಥರ ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ, ಬಟ್ ಕಾಮನ್ ಆಗಿ ಹೇಳ್ತಾರೆ. ತುಂಬ ಸ್ಮೋಕ್ ಮಾಡೋರ್ಗೆ ಆಗುತ್ತೆ. ಆಗುತ್ತೆ. ಓಕೆ. ಓಕೆ. ಸ್ಲೀಪ್ ಅಪ್ನಿಯಾ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಉಂಟಾಗುವಂಥ ಒಂದು ಡಿಸ್ಟರ್ಬೆನ್ಸ್ ಅಂತ ಹೇಳ್ಬೋದು. ಆಗಲೇ ಹೇಳಿದ್ರು ನೀವು ಮಾತಾಡ್ತಾ ಸ್ಲೀಪ್ ಮೇಲೆ ಎಫೆಕ್ಟನ್ನು ಮಾಡುತ್ತೆ ಅಂತ. ಸೊ ಸ್ಮೋಕ್ ಮಾಡೋರಿಗೆ ಸ್ಲೀಪ್ ಅಪ್ನಿಯಾ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಸೊ ಸ್ಲೀಪ್ ಅಪ್ನಿ ಅನ್ನೋದು ಕನ್ನಡದಲ್ಲಿ ಗೊರಕೆ ತೊಂದರೆ ಅಂತ ಕರಿತೀವಿ. ಇದು ಯಾರ್ಯಾರು ತುಂಬ ದಪ್ಪ ಇರ್ತಾರೆ, ಕುತ್ತಿಗೆ ಸಣ್ಣ ಇರುತ್ತೆ, ಕುತ್ತಿಗೆ ದಪ್ಪ ಇರುತ್ತೆ, ಮಲ್ಕೊಂಡಾಗ ಏನಾಗುತ್ತೆ, ನಮ್ಮ ನಾಲ್ಗೆ ಮತ್ತು ಕುತ್ತಿಗೆ ಮಾಂಸ ಕೆಳಗಡೆ ಬಿದ್ದು ಗೊರಕೆ ಬರುತ್ತೆ. ಸೊ ಗೊರಕೆ ಬಂದಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಆಕ್ಸಿಜನ್ ಲೆವೆಲ್ ಕಮ್ಮಿ ಆದಾಗ ನೆಕ್ಸ್ಟ್ ದಿನ ಇದ್ದಾಗ ತೂಗುಡಿಸೋದು ಅದೆಲ್ಲ ಇದನ್ನು ಸ್ಲೀಪ್ ಅಪ್ನಿ ಅಂತೀವಿ. ಸೊ ಸ್ಮೋಕ್ ಮಾಡಿದವ್ರಿಗೆ ಏನಾಗುತ್ತೆ, ಬಿಕಾಸ್ ಅದು ಶ್ವಾಸನಾಳ ಎಲ್ಲ ನ್ಯಾರೋಡ್ ಆಗಿರೋದ್ರಿಂದ, ಸಣ್ಣದಾಗಿರೋದ್ರಿಂದ, ಪ್ಲಸ್ ತುಂಬ ಕಫ ತುಂಬಿಕೊಂಡಿರೋದ್ರಿಂದ ಈ ಸ್ಲೀಪ್ ಅಪ್ನಿಯಾ ಅಥವಾ ಗೊರಕೆ ತೊಂದರೆನ ಜಾಸ್ತಿ ಮಾಡುತ್ತೆ. ಸೊ ಎಷ್ಟೋ ಜನ ದಪ್ಪಕ್ಕಿರೋರು, ಸ್ಮೋಕ್ ಮಾಡೋರು ಬೆಳಗಿನ ಜಾವ ತೂಗುಡ್ಸೋದು, ಸಿಸ್ಟಮ್ ನೋಡ್ತಾ ನೋಡ್ತಾ ತೂಗುಡ್ಸೋದು, ಎಷ್ಟು ಗಂಟೆ ನಿದ್ದೆ ಮಾಡಿದ್ರು ನಿದ್ದೆ ಸಾಲಲ್ಲ ಅನ್ನೋದು, ಮಧ್ಯಾಹ್ನ ಊಟ ಆದಮೇಲೆ ನಿದ್ದೆ ಮಾಡಬೇಕು ಅನ್ಸೋದು, ಇದೆಲ್ಲ ಸ್ಮೋಕಿಂಗ್ ಜಾಸ್ತಿ ಮಾಡುತ್ತೆ. ಓಕೆ. ಸೊ REM ಸ್ಲೀಪ್ ಅಥವಾ REM ಸ್ಲೀಪ್ ಅಂತ ಹೇಳ್ತಾರಲ್ಲ, ಅದು ಸಿಗೋದಿಲ್ವಾ ಅವರಿಗೆ? ಹೇಗೆ? ಸಿಗೋದಿಲ್ಲ. ಓಕೆ. ಸೊ ಸ್ಲೀಪಲ್ಲಿ 4 ಸ್ಟೇಜಸ್ ಇರುತ್ತೆ. REM ಸ್ಲೀಪ್ ಅನ್ನೋದು 4ನೇ ಸ್ಟೇಜ್. ಸೊ ಸ್ಲೀಪ್ ಅಪ್ನಿಯಾ ಇರೋರು ಫಸ್ಟ್, ಸೆಕೆಂಡ್, ಥರ್ಡ್ಗೆ ಹೋಗ್ತಾರೆ, ಮತ್ತೆ ಎದ್ದು ಬಿಡ್ತಾರೆ ಬಿಕಾಸ್ ಆಫ್ ಲೆಸ್ ಆಕ್ಸಿಜನ್. ಸೊ ಸ್ಮೋಕಿಂಗ್ ಏನು ಮಾಡುತ್ತೆ, ಇನ್ನ ಕಮ್ಮಿ ಮಾಡುತ್ತೆ. ಸೊ ಪೂರ್ತಿ ನೈಟ್ ಏನು ಮಾಡ್ತಾರೆ, ಇವರು ನಾನ್ ರಿಫ್ರೆಶಿಂಗ್ ಸ್ಲೀಪಲ್ಲೇ ಇರ್ತಾರೆ. ಸೊ ನೆಕ್ಸ್ಟ್ ಮುಂಜಾನೆ ಎದ್ದಾಗ ತೂಗುಡ್ಸೋದು. ಓಕೆ. ಸೊ ಬ್ರೈನಿಗೆ ಕಂಪ್ಲೀಟ್ ರೆಸ್ಟ್ ಸಿಗೋದಿಲ್ಲ. ಈವನ್ 10 ಗಂಟೆ ನಿದ್ದೆ ಮಾಡಿದ್ರು ನನಗೆ ನಿದ್ದೆ ಸಾಲಲ್ಲ ಅಂತಾರೆ. ಓಕೆ. ಸೊ ಈಗ ಸ್ಮೋಕ್ ಮಾಡಿದ್ರೆ, ಇವತ್ತು ಒಂದು ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಅದು ನಾಳೆಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಒಂದು ಪರ್ಸನ್ ಯಂಗ್ ಏಜಲ್ಲಿ ಶುರು ಮಾಡಿದ್ರು ಸ್ಮೋಕ್ ಅಂತ ಹೇಳಿದ್ರೆ, ಇನ್ನು ಎಷ್ಟು ವರ್ಷ ಬಿಟ್ಟ ಮೇಲೆ ಅವರಿಗೆ ಅದರ ಎಫೆಕ್ಟ್ ಗೊತ್ತಾಗಬಹುದು? ಈಗ ನೀವು ಹೇಳಿದ್ರೆ ಅದು ಲಾಂಗ್ ಟರ್ಮಲ್ಲಿ ಎಫೆಕ್ಟನ್ನು ಕೊಡುತ್ತೆ, ಕ್ಯಾನ್ಸರ್ ಉಂಟು ಮಾಡಬಹುದು ಅಂತ. ಸೊ ಈಗ ಒಂದು 25 ಇಯರ್ಸಲ್ಲಿ ಒಂದು ಹುಡುಗ ಸ್ಮೋಕ್ ಮಾಡಿದ ಅಂತ ಹೇಳಿದ್ರೆ, ನೆಕ್ಸ್ಟ್ ಎಷ್ಟು ವರ್ಷದಾದ್ಮೇಲೆ ಅವರಿಗೆ ಅದರ ಎಫೆಕ್ಟ್ ಗೊತ್ತಾಗ್ಬೋದು? ಎಷ್ಟು ಟೈಮ್ ತಗೊಳತ್ತೆ ಒಂದು ಲಂಗ್ಸ್ ಡ್ಯಾಮೇಜ್ ಆಗೋದಕ್ಕೆ ಅಂತ? ಸೊ ಮೆಜಾರಿಟಿ ಈ ಸ್ಮೋಕಿಂಗ್ ಎಫೆಕ್ಟ್ ಬರೋದಕ್ಕೆ ಟೈಮ್ ತಗೊಳುತ್ತೆ. ವಾರಕ್ಕೊಂದು 2, ಕೆಲವ್ರಿಗೆ ಜಾಸ್ತಿ ಆಗುತ್ತೆ, ಮೆಜಾರಿಟಿ ಜಾಸ್ತಿ ಆಗೋದಿಲ್ಲ. ಬಟ್ ಮೆಜಾರಿಟಿ ನನ್ನ ಪೇಷಂಟ್ಸ್ ಬರೋರೆಲ್ಲ 50, 60, 70 ಇಯರ್ಸ್ ಮೇಲ್ಪಟ್ಟವ್ರು ಇರ್ತಾರೆ. ಬಟ್ ಈಗೀಗ ರೀಸೆಂಟ್ಲಿ ನಾನು ನೋಡ್ತಿದ್ದೀನಿ, ಇವಾಗ 100% ಏಜ್ ಆಗಿರೋರು ಬಂದರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಯಂಗ್ ಪೇಷಂಟ್ಸ್ ಇರ್ತಾರೆ. ಅದನ್ನ ಯಂಗ್ ಆನ್ಸೆಟ್ COPD ಅಂತ ಕರಿತೀವಿ. ಬಿಕಾಸ್ ಅವ್ರದ್ದು ಲಂಗ್ಸ್ ಜೆನೆಟಿಕಲಿ ವೀಕ್ ಇರುತ್ತೆ. ಓಕೆ. ಸೊ ಅಂಥವ್ರಿಗೆ ಈವನ್ 1 or 2 ಮೇಕ್ಸ್ ಎ ಬಿಗ್ ಡಿಫರೆನ್ಸ್. ಓಕೆ. ಸೊ ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಹೇಗೆ ಸಾಧ್ಯ ಇದು? ಇನ್ಫರ್ಟಿಲಿಟಿಗೂ ಇದಕ್ಕೂ ಹೇಗೆ ಕನೆಕ್ಷನ್ ಇದೆ ಅಂತ? ಯಾಕಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಒಂದು ಲೈಫ್ ಲೈಕ್ ಹೆಲ್ತ್ ಅಂತ ಬಂದಾಗ ಫಿಸಿಕಲ್ ಹೆಲ್ತ್, ಒಂದು ಮೆಂಟಲ್ ಹೆಲ್ತ್ ಅಂತ ಬರುತ್ತೆ. ಬಟ್ ಮಹಿಳೆಯರಿಗೆ ಅಂತ ಬಂದಾಗ ಅದು ಒಂದು ಮೆನ್ಸ್ಟ್ರುವಲ್ ಹೆಲ್ತ್ ಆಗಿರ್ಬೋದು. ಸೊ ಹೇಗೆ ಕನೆಕ್ಷನ್ಸ್ ಇರುತ್ತೆ? ಸ್ಮೋಕ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ? ಸೊ ಮೇನ್ ಆಗಿ ಫರ್ಟಿಲಿಟಿ ಮೇಲ್ಸ್ ಎಲ್ಲ ಅಫೆಕ್ಟ್ ಮಾಡುತ್ತೆ. ಎರೆಕ್ಷನ್ ಆಗೋದಿಲ್ಲ, ಎಜಾಕ್ಯುಲೇಷನ್, ಪ್ರಿಮೆಚೂರ್ ಎಜಾಕ್ಯುಲೇಷನ್ ಅಂತೀವಿ, ಮತ್ತೆ ಸ್ಪರ್ಮ್ ಮೊಟಿಲಿಟಿ ಕಮ್ಮಿ ಮಾಡುತ್ತೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಓಕೆ. ಸೊ ಫೀಮೇಲ್ಸ್ ಅಲ್ಲೂ ಎಗ್ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಸುಮಾರು 17% ಇಂಡಿಯಾದಲ್ಲಿ ಮೇಲ್ಸ್ ಆರ್ ಸ್ಮೋಕರ್ಸ್. ಅದರಲ್ಲಿ ಆಲ್ಮೋಸ್ಟ್ 5% ಇನ್ಫರ್ಟಿಲಿಟಿ ಇದೆ. ಅಷ್ಟು ಕಾಮನ್.
ಓಕೆ ಓಕೆ. ಸೊ ಹಾಗಿದ್ರೆ ಇನ್ಫರ್ಟಿಲಿಟಿ ಅಂತ ಬಂದಾಗ ಈಗ ಅದರಲ್ಲಿ ಹುಡುಗ ಹುಡುಗಿ ಇಬ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಹುಡುಗರಲ್ಲಿ ಸ್ಪರ್ಮ್ ಮೇಲೆ ಎಫೆಕ್ಟ್ ಅನ್ನ ಬೀರಿದ್ರೆ ಹುಡುಗಿರಲ್ಲಿ ಎಗ್ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ. ಓಕೆ. ಸೊ ಹಾಗಿದ್ರೆ ಈ ಸ್ಮೋಕಿಂಗ್ ಅನ್ನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಒಂದ್ಸತಿ ಅಡಿಕ್ಷನ್ ಅಂತ ಆದ್ಮೇಲೆ ಮತ್ತೆ ಬಿಡೋದು ಹೇಗೆ? ಯಾಕಂದ್ರೆ ಕೆಲವರು ಬಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ನಾಳೆಯಿಂದ ಸ್ಮೋಕ್ ಬಿಡಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿರ್ತಾರೆ, ಇವತ್ತೊಂದು ದಮ್ ಹೊಡೆದು ಬಿಡೋಣ, ನಾಳೆಯಿಂದ ಬಿಡೋಣ ಅಂತ. ಬಟ್ ಸ್ಟಿಲ್ ನಾಳೆ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಅವ್ರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಮೋಕಿಂಗನ್ನು ಕ್ವಿಟ್ ಮಾಡಬೇಕು ಅಥವಾ ಸ್ಮೋಕಿಂಗ್ ಬಿಡಬೇಕು ಅನ್ನುವಂಥದ್ದು ಅದು ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕಾಗತ್ತೆ ಅಥವಾ ಮೆಡಿಕಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತದ್ದು ಸರ್? ಸೊ ನಿಕೋಟಿನ್ ಡಿಪೆಂಡೆನ್ಸ್ ಅಥವಾ ನಿಕೋಟಿನ್ ಅಡಿಕ್ಷನ್ ಇದೆಯಲ್ಲ, ತುಂಬ ಸಿವಿಯರ್ ಅದು. ಎಲ್ಲರೂ ಏನು ನನಗೆ ಉತ್ತರ ಕೊಡ್ತಾರೆ ನಿಲ್ಲಿಸಿ ಅಂದರೆ, ಸರ್ ಸ್ಲೋ ಆಗಿ ಕಮ್ಮಿ ಮಾಡ್ಕೊಂಬಂದು ನಿಲ್ಲಿಸ್ಬಿಡ್ತಾರೆ. ಅದು ಯಾವತ್ತೂ ಆಗಲ್ಲ. ಓಕೆ. ಸೊ ಎಷ್ಟೋ ಜನ 2 ವರ್ಷ ಬಿಟ್ಟಿರ್ತಾರೆ, ಮತ್ತೆ ಶುರು ಮಾಡಿರ್ತಾರೆ ಸ್ಟ್ರೆಸ್ ಅಂತ. ಸೊ ನಿಕೋಟಿನ್ ಡಿಪೆಂಡೆನ್ಸ್ ಅಥವಾ ಅಡಿಕ್ಷನ್ ತುಂಬ ಸಿವಿಯರ್ ಇರುತ್ತೆ. ಓಕೆ, ಮೆಜಾರಿಟಿ ಬಿಡ್ತಾರೆ. ಅದಕ್ಕೆ ವಿಲ್ ಪವರ್ ಕಮ್ಮಿ, ಅದಕ್ಕೆ ಬಿಡೋಕ್ಕಾಗಲಿಲ್ಲ ಅಂತಲ್ಲ. ವಿಲ್ ಪವರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದೆಲ್ಲ ನಿಕೋಟಿನ್ ಎಫೆಕ್ಟ್ಸ್ ಆನ್ ದಿ ಬ್ರೈನ್ ಆಟ ಆಡಿಸೋದು ನಿಕೋಟಿನ್. ಸೊ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ನಾನು ಈ ಡೇಟಿಗೆ ಬಿಡ್ತೀನಿ. ನೀವು 10 ಸಿಗರೇಟ್ ಸೇದಿ, 20 ಸಿಗರೇಟ್ ಸೇದಿ, ಈ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಬಿಟ್ಬಿಡ್ಬೇಕು. ನೆಕ್ಸ್ಟ್, ಮನೇಲಿ ಯಾವುದು ಕೂಡ ಸಿಗರೇಟ್ ಪ್ಯಾಕೆಟ್ಸ್, ಲೈಟರ್ಸ್ ಇಡಬೇಡಿ, ಎಷ್ಟು ಬಿಡಿ. ಇದೆರಡು ಮಾಡಿದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬಿಟ್ಟಂಗೆ. ಕೆಲವ್ರಿಗೆ ಏನಾಗುತ್ತೆ, ರಿಲ್ಯಾಪ್ಸಸ್ ಅಂತೀವಿ, ಬಿಟ್ಟಿರ್ತಾರೆ ಮತ್ತೆ ಶುರು ಮಾಡ್ತಾರೆ. ನೀವು ಹೇಳಿದಾಗ ಅಂಥವ್ರಿಗೆ ಏನು ಮಾಡ್ತೀವಿ, ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೀವಿ. ಓಕೆ. ಇದೇನಾಗುತ್ತೆ, ವೇರಿಯಸ್ ಚೀವಿಂಗ್ ಗಮ್ಸ್ ಇರುತ್ತೆ, ಚಾಕ್ಲೇಟ್ ಥರ ಇರುತ್ತೆ, ನಿಕೋಟಿನ್ ನೇಸಲ್ ಸ್ಪ್ರೇಸ್ ಇರುತ್ತೆ. ಸೊ ಇದೆಲ್ಲ ನಿಕೋಟಿನ್, ಬರೀ ನಿಕೋಟಿನ್ ಅಂಶ ಮಾತ್ರ ಇರುತ್ತೆ. ಸೊ ಇದು ಮೆದುಳಿಗೆ ಹೋಗಿ ನಿಕೋಟಿನ್, ಸಿಗರೇಟ್ ಅಥವಾ ವೇಪ್ ಎಷ್ಟು ಅಡಿಕ್ಷನ್ ಕೊಡುತ್ತೆ ಅದರಷ್ಟೇ ಕೊಡುತ್ತೆ. ಬಟ್ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿಲಿ ಯಾವುದೇ ಥರ ಅಡಿಕ್ಷನ್ ಆಗೋದಿಲ್ಲ. ಇದು ಕೋರ್ಸ್ ಇರುತ್ತೆ, 1-2 ತಿಂಗಳು ಕೋರ್ಸು, 3 ತಿಂಗಳು ಕೋರ್ಸ್ ಇರುತ್ತೆ. ಸೊ ಸುಮಾರು 2-3 ಪ್ಯಾಕೆಟ್ ಸೇದವರೆಲ್ಲ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟು ಕಂಪ್ಲೀಟ್ ಆಗಿ. ಓಕೆ. ಸೊ ಅಷ್ಟು ಎಫೆಕ್ಟಿವ್ ಇರುತ್ತೆ. ಬಿಕಾಸ್ ಬ್ರೈನ್ಗೆ ಅದು ಕಾನ್ಸ್ಟೆಂಟ್ ಸ್ಟಿಮ್ಯುಲಸ್ ಇರುತ್ತೆ ನಿಕೋಟಿನ್ದು. ಇವಾಗ ಒಂದು ಪ್ಯಾಚ್ ಕೊಡ್ತೀವಿ ನಿಕೋಟಿನ್, ಅದು 24 ಗಂಟೆಗೆ ಒಂದ್ಸತಿ ಚೇಂಜ್ ಮಾಡಕ್ಕೆ ಹೇಳ್ತೀವಿ. ಸೊ ಅದು 24 ಅವರ್ಸ್ ಸ್ಲೋ ಆಗಿ ನಿಕೋಟಿನ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅವರಿಗೆ ಸೆನ್ಸ್ ಆಫ್ ಸಿಗರೇಟ್ ಸ್ಮೋಕಿಂಗ್ ಅಥವಾ ವೇಪ್ ಸ್ಮೋಕಿಂಗ್ ಬರೋದಿಲ್ಲ. ಸೊ ಇವೆಂಚುಲಿ ನಾವು ಡೋಸ್ ಟೇಪರ್ ಮಾಡ್ಕೊಂಡ್ಬಂದು ನಿಲ್ಲಿಸ್ಬಿಡ್ತೀವಿ. ಓಕೆ. ವೆರಿ ಎಫೆಕ್ಟಿವ್, ಆಲ್ಮೋಸ್ಟ್ 80 to 90% ಎಫೆಕ್ಟಿವ್ ಇದೆ ಇದೆಲ್ಲ. ಓಕೆ. ಇದ್ರ ಬಗ್ಗೆ ಅವೇರ್ನೆಸ್ ಇದೆ, ಜನರಿಗೆ ಗೊತ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಎಷ್ಟೋ ಜನ ಏನಂತಾರೆ, ಬಿಡಿ ಸರ್, ನಾನು ಅವಾಗ ನಿಕೋಟಿನ್ ಚ್ಯೂಯಿಂಗ್ ಗಮ್ ಶುರುವಾಗಿತ್ತು, ಜನರು ಇನ್ನು ಅದೇ ಇದರಲ್ಲಿದ್ದಾರೆ. ನಿಕೋಟಿನ್ ಚ್ಯೂಯಿಂಗ್ ಗಮ್ ಶುರುವಾಗಿತ್ತು ನಿಜ, ಬಟ್ ಅದರಲ್ಲಿ ಸ್ವಲ್ಪ ಬಾಯಲ್ಲಿ ಉಣ್ಣಾಗೋದು, ಕಹಿ ಆಗೋದು, ಉರಿಯೋದು ಅದೆಲ್ಲ ಶುರು ಆಯಿತು. ಸೊ ಜನರು ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಸೊ ಇವಾಗ ನಿಕೋಟಿನ್ ಚ್ಯೂಯಿಂಗ್ ಗಮ್ ಹೊರತುಪಡಿಸಿ ನಿಕೋಟಿನ್ ಚಾಕ್ಲೇಟ್ಸ್ ಇದೆ, ನಿಕೋಟಿನ್ ನೇಸಲ್ ಸ್ಪ್ರೇಸ್ ಇದೆ, ನಿಕೋಟಿನ್ ಪ್ಯಾಚಸ್ ಇದೆ, ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇದೆ. ಸೊ ಈ ತರ ಒಂದು ಟ್ರೀಟ್ಮೆಂಟ್ ಇದೆ ಅಥವಾ ಈ ತರ ಒಂದು ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಅದು ಅವೈಲೇಬಲ್ ಇರುತ್ತೆ. ಅಂದ್ರೆ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಹೋಗಿ ನೀವು ಅಂದ್ರೆ ಪರ್ಸನ್ ಮೊದಲು ಅಂದ್ರೆ ಕಂಡೀಷನ್ ಹೆಂಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಹೇಗೆ ಅಂತ. ಇದಕ್ಕೆ ಯೂಶಲಿ ಟ್ರೀಟ್ ಮಾಡೋರು ಒಬ್ರು ಪಲ್ಮನಾಲಜಿಸ್ಟ್ ಅಂದ್ರೆ ಶ್ವಾಸಕೋಶ ತಜ್ಞರು ಇರ್ತಾರೆ, ಅಥವಾ ಸೈಕಿಯಾಟ್ರಿಸ್ಟ್ ಟ್ರೀಟ್ ಮಾಡ್ತಾರೆ. ಅಂಡ್ ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸ್ಮೋಕಿಂಗ್ ಇಂದ ಇದೆ, ಬಟ್ ಇದರಿಂದ ಇಲ್ಲ. ಓಕೆ. ಸೊ ಈಗ ಚೈನ್ ಸ್ಮೋಕರ್ಸ್ ಆಗಿದ್ರೆ ಅವರಿಗೆ ಬಿಡೋದಕ್ಕೆ ಆಗುತ್ತೆ ಸಡನ್ ಆಗಿ. ಕೆಲವರು ಒಕೇಶನಲಿ ಮಾಡ್ತಿರ್ತಾರೆ, ನೀವು ಹೇಳಿದ್ರಿ, ಕೆಲವರು ಡಿಪೆಂಡ್ಸ್ ಅಪಾನ್ ದ ಪರ್ಸನ್. ಅಂದರೆ ಒಬ್ಬ ವ್ಯಕ್ತಿ ದಿನಕ್ಕೆ 4-5 ಮಾಡ್ಬೋದು ಅಥವಾ ಒಂದು ಪ್ಯಾಕೆಟ್ ಫುಲ್ ಖಾಲಿ ಮಾಡ್ಬೋದು. ಸೊ ಚೈನ್ ಸ್ಮೋಕರ್ಸ್ ಇದ್ದಾಗ ಅವರಿಗೆ ಸಡನ್ ಆಗಿ ಅದನ್ನು ಬಿಡೋದಕ್ಕೆ, ಅಥವಾ ಈ ಹೇಳಿದ್ರಿ ನೀವು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ, ಇದರಿಂದ ಬಿಡೋದಕ್ಕೆ ಆಗುತ್ತಾ ಹೇಗೆ ಅಂತ? ಚೈನ್ ಸ್ಮೋಕರ್ಸ್ ಬಿಡ್ಲಿಕ್ಕೆ ಕಾರಣ 2 ಇರುತ್ತೆ. ಒಂದು, ಏನಾದರೂ ಇವಾಗ ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು, ವೆರಿ ಹೆವಿ ಸ್ಮೋಕರ್, 40 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ 2 ಪ್ಯಾಕೆಟ್, ಹಾರ್ಟ್ ಅಟ್ಯಾಕ್ ಆಯಿತು, ಇಮಿಡಿಯೇಟ್ಲಿ ಹಿ ಕ್ವಿಟ್. ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಅವರಿಗೆ ರಿಯಲೈಸ್ ಆಗಬೇಕು ಅದು, ಅಥವಾ ಇದು ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಹೆಲ್ಪ್ ಆಗುತ್ತೆ. ಇದು ಸ್ಮೋಕಿಂಗ್ ಇಂದ ಎಷ್ಟು ಕಿಕ್ ಅಥವಾ ರಿಲ್ಯಾಕ್ಸೇಷನ್, ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಕೊಡುತ್ತೋ ಅಷ್ಟೇ ಕೊಡುತ್ತೆ. ಅದೇ ನಾವು ಡೋಸ್ ಕಮ್ಮಿ ಮಾಡ್ಕೊಂಡ್ಬಂದು ನಿಲ್ಲಿಸ್ತೀವಿ. ಅವರಿಗೆ ಮತ್ತೆ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ತೊಗೊಂಡವ್ರು ಮತ್ತೆ ಸ್ಮೋಕಿಂಗ್ ಹೋಗಿರೋ ಚಾನ್ಸಸ್ ತುಂಬ ಕಮ್ಮಿ. ಓಕೆ. ಅಂದ್ರೆ ಒಂದ್ಸತಿ ಬಿಟ್ಟ ಮೇಲೆ ಇನ್ನೊಂದ್ಸತಿ ನಾನು ಸ್ಮೋಕ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಓಕೆ. ಇದು ಟ್ರೀಟ್ಮೆಂಟ್ ಒಂದೇ ಅಲ್ಲ, ಇದ್ರ ಜೊತೆ ಕೌನ್ಸಿಲಿಂಗ್ ಕೂಡ ಬೇಕು. ವಿತೌಟ್ ಕೌನ್ಸಿಲಿಂಗ್ ಕೆಲವರು ಬರೀ ಮೆಡಿಕಲ್ ಶಾಪ್ಗೆ ಹೋಗಿ ಬರೀ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ, ಚ್ಯೂಯಿಂಗ್ ಗಮ್ ಕೊಡಿ, ಚಾಕ್ಲೇಟ್, ಅದು ಹೈಯೆಸ್ಟ್ ರೇಟ್ ಆಫ್ ಫೇಲ್ಯೂರ್ ಇರುತ್ತೆ.
ಒಬ್ರು ಸೈಕ್ಯಾಟ್ರಿಸ್ಟ್ ಅಥವಾ ಪಲ್ಮೋನಾಲಜಿಸ್ಟ್ ಕೌನ್ಸಿಲಿಂಗ್ ಮಾಡಿ ಕೊಟ್ಟರೆ ಇಟ್ ವರ್ಕ್ಸ್ ಬೆಟರ್. ಓಕೆ, ನಾವಾಗೆ ಹೋಗಿ ತಗೊಳ್ಳೋದು ಅಥವಾ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳೋ ಅಂಥದ್ದು ತಪ್ಪಾಗುತ್ತೆ ಅಂತ, ಅಂದ್ರೆ ಅಷ್ಟು ಎಫೆಕ್ಟ್ ಅನ್ನ ಬೀರೋದಿಲ್ಲ ಅಂತ. ಓಕೆ, ಸೊ ಕೌನ್ಸಿಲಿಂಗ್ ಕೊಡ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಕೌನ್ಸಿಲಿಂಗ್ ಕೊಟ್ಟು ಅದಾದ್ಮೇಲೆ ಪಲ್ಮನಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ ಆಗುತ್ತಾ ಹೇಗೆ? ನಾವೇ ಕೊಡ್ತೀವಿ. ಓಕೆ, ಅಂದ್ರೆ ನೀವೇ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಬರೀತೀವಿ. ಓಕೆ, ಸೊ ನೀವು ಸೈಕ್ಯಾಟ್ರಿಸ್ಟ್ ಆಗು ಒಂದು ರೀತಿ ಕೆಲಸವನ್ನ ಮಾಡ್ತೀರಾ, ಆಸ್ ವೆಲ್ ಆಸ್ ಪಲ್ಮನಾಲಜಿಸ್ಟ್ ಆಗು ಕೆಲಸವನ್ನ ಮಾಡ್ತೀರಾ ಅಂತ. ಬಟ್ ಸ್ಮೋಕಿಂಗ್ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಯೂತ್ಸ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, ಅರೆ ನಾವು ನೋಡಿದೀವಿ 40 ವರ್ಷದಿಂದ ಸ್ಮೋಕ್ ಮಾಡ್ತಾ ಬರ್ತಾ ಇದ್ದಾರೆ, ಅಥವಾ 80 years ಓಲ್ಡ್ ಮ್ಯಾನ್ 70 years ಓಲ್ಡ್ ಮ್ಯಾನ್ ಸ್ಮೋಕ್ ಮಾಡ್ತಾ ಇದ್ದಾರೆ, ಇವಾಗಲೂ ಅವ್ರಿಗೇನು ಆಗಿಲ್ಲ, ಆರಾಮಾಗಿದ್ದಾರೆ. ಹೆಂಗೆ ಹೇಳೋಕ್ಕಾಗತ್ತೆ? ಸ್ಮೋಕ್ ಮಾಡಿರೋ ಎಲ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಸ್ಮೋಕ್ ಮಾಡಿರೋಂಥ ಎಲ್ರಿಗೂ ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ. ವಯಸ್ಸಾಗಿರೋರು ಈಗಲೂ ಸ್ಮೋಕ್ ಮಾಡೋರು ಇದ್ದಾರೆ, ಅವ್ರಿಗೆ ಯಾಕೆ ಏನೂ ಆಗಿಲ್ಲ ಅಂತ ಕೇಳೋರು ಇರ್ತಾರೆ. ಸೊ ಏನು ಹೇಳ್ತೀರಾ ಅಂತ ಡಾಕ್ಟರ್? ಅದು ತುಂಬ ರೇರ್ ಫೈಂಡಿಂಗ್. ಅವ್ರದ್ದು ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾರೆ ಅಷ್ಟೇ. ಅಷ್ಟಿಲ್ದೇನೆ ಜಗತ್ತಿಗೇನೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಆಗೋದಿಲ್ಲ, ಅಥವಾ ಜಗತ್ತಿಗೆ 3rd ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ COPD ಇರೋದಿಲ್ಲ. ರಿಸರ್ಚ್ ಸುಳ್ಳು ಹೇಳೋದಿಲ್ಲ ಯಾವತ್ತು. ಇದು ಗ್ಲೋಬಲ್ ರೆಕಾರ್ಡ್. ಅಂಡ್ ಇಂಡಿಯಾದ ಟಾಪ್ಸ್ COPD ಮತ್ತೆ ಲಂಗ್ ಕ್ಯಾನ್ಸರ್ ಅಲ್ಲಿ. ಸೊ ಈ ರೇರ್ ಕಂಡೀಷನ್ಸ್ ಇರುತ್ತೆ. ಸೊ ಒಂದು ಕೇಸ್ ನೋಡ್ಕೊಂಡು ನೀವು ನನಗೂ ಹಾಗೆ ಅಂತ ಅನ್ಕೋಬೇಡಿ, ಅದು ತಪ್ಪಾಗುತ್ತೆ. ಡಾಕ್ಟರ್ ಏನ್ ಹೇಳ್ತಾರೋ ಅದು ಕೇಳಿ. ಸೊ ಸ್ಮೋಕಿಂಗ್ ಕ್ವಿಟ್ ಮಾಡಿದ್ಮೇಲೆ ಅವರಲ್ಲಿ ಯಾವೆಲ್ಲ ಚೇಂಜಸ್ ಅನ್ನ ಅವರೇ ಗುರುತಿಸಬಹುದು, ಯಾವೆಲ್ಲ ಚೇಂಜಸ್ ಆಗುತ್ತೆ ಅಂತ? ಫಸ್ಟ್ ಚೇಂಜಸ್ ಬಂದು ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಮತ್ತು ಸೆನ್ಸ್ ಆಫ್ ವೆಲ್ ಬೀಯಿಂಗ್. ನಾನು ಇಷ್ಟು ಚೆನ್ನಾಗೂ ಉಸಿರಾಡ್ಬೋದಾ, ಕಫನೇ ಇಲ್ಲ, ಮತ್ತು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ, ರೆಸ್ಟ್ಲೆಸ್ನೆಸ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಇವೆಂಚುಲಿ ಅವರು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಹೇಗೆ ಬಿಹೇವ್ ಮಾಡ್ತಾರೋ ಅದೇ ಥರ ಹೀಲ್ ಬಿಕಮ್ ನಾರ್ಮಲ್. ಯೂಶಲಿ BP ಎಲ್ಲ ಒಂದು ವಾರದಲ್ಲೇ ಇಂಪ್ರೂವ್ ಆಗಿಬಿಡುತ್ತೆ. ಈ ಉಸಿರಾಡೋ ತೊಂದರೆ, ಕೆಮ್ಮೆಲ್ಲ ಸುಮಾರು ವರ್ಷ ತಗೊಳುತ್ತೆ, 5 ರಿಂದ 10 ವರ್ಷ ತಗೊಳುತ್ತೆ ಲಂಗ್ಸ್ ಇಂಪ್ರೂವ್ ಆಗೋದಕ್ಕೆ. ಅಷ್ಟು ಬೇಗ ಅದು ಹೆವಿ ಸ್ಮೋಕರ್ಸ್ ಅಲ್ಲಿ ಇಂಪ್ರೂವ್ ಆಗೋದಿಲ್ಲ. ಸೆನ್ಸ್ ಆಫ್ ವೆಲ್ ಬೀಯಿಂಗ್, ಸ್ಲೀಪ್, ಅಪಟೈಟ್ ಮತ್ತೆ ಬ್ಯಾಡ್ ಬ್ರೆತ್, ಅದೆಲ್ಲ ಬ್ಯಾಡ್ ಓಡರ್, ಅದೆಲ್ಲ ಬೇಗ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಡಯಾಬಿಟೀಸ್ ಹಾಗೇನೆ BP ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಅಂದರೆ ಈಗ ಆಲ್ರೆಡಿ ಒಂದು ಪರ್ಸನಿಗೆ ಡಯಾಬಿಟೀಸ್ ಇದೆ, ಅದ್ರ ಜೊತೆಗೆ ಹೈಪರ್ ಟೆನ್ಷನ್ ಇದೆ, ಅವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ರಿಸ್ಕ್ ಎಷ್ಟು ಜಾಸ್ತಿ ಇರುತ್ತೆ ಅಂತ? ತುಂಬ ಜಾಸ್ತಿ ರಿಸ್ಕ್. ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಎರಡೂ ಇಮ್ಯುನಿಟಿ ಕಮ್ಮಿ ಮಾಡೋ ಕಾಯಿಲೆಗಳು. ಅದ್ರ ಜೊತೆಗೆ ಸ್ಮೋಕಿಂಗ್ ಇನ್ನೂ ಕಮ್ಮಿ ಮಾಡುತ್ತೆ ಕಾಯಿಲೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಸ್ಮೋಕಿಂಗ್ ಇಸ್ ಈಕ್ವಲ್ ಟು ಲಂಗ್ ಇನ್ಫೆಕ್ಷನ್, ಟ್ಯೂಬರ್ಕ್ಯುಲೋಸಿಸ್, ಲಂಗ್ ಕ್ಯಾನ್ಸರ್. ಅಷ್ಟು ಇಮ್ಯುನಿಟಿ ಕಮ್ಮಿ ಮಾಡುತ್ತೆ. ಓಕೆ, ಈಗ ಇದಕ್ಕಿಂತ ಮುಂಚೆ ಅವರು ಸ್ಮೋಕ್ ಮಾಡ್ತಾ ಇರಲಿಲ್ಲ, ಸ್ಮೋಕ್ ಮಾಡಕ್ ಶುರು ಮಾಡಿದ್ಮೇಲೆ ಅವರಿಗೆ ಈ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಬರುವಂತ ಚಾನ್ಸಸ್ ಇರುತ್ತಾ? ಎಸ್, ಹೈಪರ್ ಟೆನ್ಷನ್ ಇಸ್ ವೆರಿ ಕಾಮನ್. ಸೊ ಬ್ಲಡ್ ಪ್ರೆಷರ್ ಕಾಮನ್ ಆಗಿರುತ್ತೆ. ಸೊ ಸ್ಮೋಕ್ ಏನು ಮಾಡುತ್ತೆ, ಶ್ವಾಸನಾಳ ಅಷ್ಟೇ ಅಲ್ಲ, ಬ್ಲಡ್ ವೆಸಲ್ಸ್ನು ಶ್ರಿಂಕ್ ಮಾಡುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆಗೋದು, BP ಬರೋದು. ಸೊ ರಕ್ತನಾಳವನ್ನೆಲ್ಲ ಟೈಟ್ ಮಾಡಿಬಿಡುತ್ತೆ. ಓಕೆ, ಸೊ ಡಾಕ್ಟರ್, ಯೂತ್ಸಿಗೆ ಏನು ನಿಮ್ಮ ಕಡೆಯಿಂದ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಅದರಲ್ಲೂ ಟೊಬ್ಯಾಕೊ ವಿಚಾರದಲ್ಲಿ, ಸ್ಮೋಕಿಂಗ್ ಹೆಚ್ಚಾಗಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಮೋಕಿಂಗನ್ನು ಒಂದು ಪ್ರೆಸ್ಟೀಜ್ ಅನ್ನೋ ಥರ ತಗೊಳ್ತಾರೆ. ಅಥವಾ ನನ್ನ ಗ್ರೂಪಲ್ಲಿ ನೀವು ಹೇಳ್ದಂಗೆ ಪಿಯರ್ಸ್, ಅಂದರೆ ನನ್ನ ಸುತ್ತಮುತ್ತ ಇರೋರು ಸ್ಮೋಕ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಕಂಪ್ನಿ ಕೊಡಬೇಕು, ಇಲ್ಲಾಂದರೆ ನಾನು ಸ್ಮೋಕ್ ಮಾಡಿಲ್ಲ ಅಂತ ಹೇಳಿದರೆ ಅವ್ರು ನನ್ನನ್ನು ಹೆಂಗೆ ನೋಡ್ಬಿಡ್ತಾರೋ ಅನ್ನೋ ಥರದ್ದು ಒಂದು ಥಾಟ್ಸ್ ಈಗ ಇದೆ. ಸೊ ಸ್ಮೋಕಿಂಗ್ ಅನ್ನೋದು ಒಂದು ಪ್ರೆಸ್ಟೀಜ್ ಅನ್ನೋ ಅಂಥ ಥಾಟ್ ಇರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯೂತ್ಸಿಗೆ? ಫಸ್ಟ್ ಮೂವಿಗಳಲ್ಲಿ ಸ್ಮೋಕ್ ಮಾಡೋದು ಹೀರೋಸ್ ನಿಲ್ಲಿಸ್ಬೇಕು. ಅವ್ನು ಹಂಗೆ ಸ್ಮೋಕ್ ಮಾಡ್ದ, ನಾನು ಅವನ ಥರನೇ ಸ್ಮೋಕ್ ಮಾಡ್ತೀನಿ ಸ್ಟೈಲ್ ಆಗಿ. ಸ್ಮೋಕ್ ಮಾಡದೇ ಇದ್ದರೆ ಏನೋ ನೀನು ಸ್ಮೋಕ್ ಮಾಡಲ್ವೇನೋ ಆಡ್ಕೊಳ್ಳೋದು, ಅದೆಲ್ಲ ಇರುತ್ತೆ. ಸೊ ಯಾರ ಮಾತು ಕೇಳಬೇಡಿ ದಯವಿಟ್ಟು. ಸ್ಮೋಕಿಂಗ್ ಆಫ್ ಎನಿ ಫಾರ್ಮ್ ಇಸ್ ಡೇಂಜರ್. ಹುಕ್ಕ, ಬೀಡಿ, ಸಿಗರೇಟ್, ವೇಪ್ ಎಲ್ಲ ಈಕ್ವಲ್. ವೇರಿಯಸ್ ಲೆವೆಲ್ಸ್ ಆಫ್ ಕಾರ್ಸಿನೋಜನ್ಸ್ ಇರುತ್ತೆ, ವೇರಿಯಸ್ ಲೆವೆಲ್ಸ್ ಆಫ್ ಕೆಮಿಕಲ್ಸ್ ಇರುತ್ತೆ. ಎಲ್ಲನೂ ಅಡಿಕ್ಟ್ ಮಾಡುತ್ತೆ, ಎಲ್ಲನೂ ಡಿಪೆಂಡ್ ಮಾಡುತ್ತೆ. ಯಾವುದೂ ಸೇಫ್ ಅಲ್ಲ, ಯಾವುದು ಕೂಡ ಅಡಿಕ್ಷನ್ ಮಾಡದೇ ಇರೋ ಥರ ಇರೋದಿಲ್ಲ. ಸೊ ಸ್ಟಾಪ್ ಆರ್ ಕ್ವಿಟ್ ಸ್ಮೋಕಿಂಗ್ ಬಿಫೋರ್ ಸ್ಮೋಕಿಂಗ್ ಕ್ವಿಟ್ಸ್ ಯುವರ್ ಲೈಫ್. ಓಕೆ, ಸೊ ಅದು ನಿಮ್ಮ ಜೀವನವನ್ನ ನಿಲ್ಲಿಸೋದಕ್ಕಿಂತ ಮುಂಚೆ ನೀವೇ ಅದನ್ನ ನಿಲ್ಲಿಸಬೇಕು, ಅದರಿಂದ ದೂರ ಇರಬೇಕು ಅಂತ. ಸೊ ಟೊಬ್ಯಾಕೊ ಅಂದ ತಕ್ಷಣ ನಾವು ಕಾಮನ್ ಆಗಿ ಸ್ಮೋಕಿಂಗ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ. ಬಟ್ ಅದನ್ನ ಹೊರತುಪಡಿಸಿ ಕೂಡ ನಿಮಗೆ ತಂಬಾಕು ರೂಪದಲ್ಲಿ ನೀವು ಏನನ್ನೇ ಸೇವನೆ ಮಾಡ್ತಿದ್ರು ಕೂಡ ಅದನ್ನ ನಿಲ್ಲಿಸಬೇಕಾಗುತ್ತೆ. ಅದು ಯಾವ ರೂಪದಲ್ಲಿ ನಮ್ಮ ಬಾಡಿಗೆ ಹೋದ್ರೆ, ನೀವು ಹೇಳ್ದಂಗೆ ಹುಕ್ಕ ಆಗಿರ್ಬೋದು, ಅಥವಾ ಕೆಲವೊಂದು ಕಡೆ ಹಳ್ಳಿ ಕಡೆ ನಶೆ ಪೌಡ್ರನ್ನ ಯೂಸ್ ಮಾಡ್ತಾರೆ. ಸೊ ಯಾವ ರೂಪದಲ್ಲಾದರೂ ತಂಬಾಕಿನ ಸೇವನೆ ಮಾಡ್ತಾ ಇದೀವಿ ಅಥವಾ ತಗೊಳ್ತಾ ಇದೀವಿ ಅಂತ
ಅಂತ ಹೇಳಿದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ ಅಂತ. ಓಕೆ ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಓವರ್ ಆಲ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ವೈಸ್ ಏನಾದರೂ ಇದೆಯಾ? ಸೊ ಟೊಬ್ಯಾಕೋ ಫ್ರೀ ಇಂಡಿಯಾ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯೂತ್ಸ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಲೈಕ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಟೊಬ್ಯಾಕೋವನ್ನ ಕ್ವಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಫೈನಲ್ ಗೈಡೆನ್ಸ್ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡುತ್ತೆ, ಪ್ರತಿ ಮೇ 31 ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಸೆಲೆಬ್ರೇಟ್ ಮಾಡುತ್ತೆ. ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಯೂತಲ್ಲಿ ಅವೇರ್ನೆಸ್ ಬರಲಿಕ್ಕೋಸ್ಕರ. ಸೊ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಬೀಡಿ, ಜರ್ದಾ, ಖೈನಿ, ಸ್ಮೋಕಿಂಗ್, ಅದನ್ನು ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ಏನು ಡಿಸ್ಅಡ್ವಾಂಟೇಜು, ಅದನ್ನು ತೋರಿಸುತ್ತೆ WHO. ಸೊ ನಾವು ಈ ಥರ ಫಿಸಿಷಿಯನ್ಸ್, ಪಲ್ಮೊನಾಲಜಿಸ್ಟ್ ಎಲ್ಲ ಈ ಥರ ಅವೇರ್ನೆಸ್ ಥರ ಒಂದು ವಿಡಿಯೋ ಮಾಡಿ ಕ್ರಿಯೇಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ತಂಬಾಕು ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ, ಅದರಿಂದ ಬರುವಂಥ ಆರೋಗ್ಯ ಸಮಸ್ಯೆಗಳು ಹೇಗೆಲ್ಲ, ಸೊ ಅದನ್ನು ಕಂಟ್ರೋಲ್ ಕೂಡ ಮಾಡಬಹುದು, ಅಂದರೆ ಅದನ್ನು ಕಂಪ್ಲೀಟಾಗಿ ಕ್ವಿಟ್ ಮಾಡೋದಕ್ಕೆ ಅಥವಾ ತ್ಯಜಿಸೋದಕ್ಕೆ ಸಾಧ್ಯ ಇದೆ, ಬಟ್ ಅದೆಲ್ಲವೂ ಇರುವಂಥದ್ದು ನಮ್ಮ ಕೈಯಲ್ಲಿ. ಸೊ ಸ್ಪೆಷಲಿ ಯೂತ್ಸ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಟೊಬ್ಯಾಕೋವನ್ನು ಅವರ ಲೈಫಿಂದ ಅವ್ರು ದೂರ ಇಡಬೇಕು, ಆವಾಗ ಅವರಿಗೆ ಆರೋಗ್ಯ ಸಮಸ್ಯೆಗಳು ಆದಷ್ಟು ಕಡಿಮೆ ಬರುತ್ತೆ ಅನ್ನೋದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಂಬಾಕು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ, ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರೋದಕ್ಕೆ ಕಾರಣ ಆಗುತ್ತೆ, ಇದನ್ನು ಯಾವ ರೀತಿಯಾಗಿ ಕ್ವಿಟ್ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.